الله والصلاة والسلام عليك يا نبي الله. हम सबकी हाजिरी को कबूल फरमा और जिस मकसद के तहत यहाँ पे आए हुए मौला तबारक व तआला उस मकसद में कामयाब अता फरमा। खुसूसन मौला तबारक जो MLA है मिनिस्टर बनने के लिए आगे जा रहे हैं मौला तबारक व तआला ब्रदर अकड़े ಇಲ್ಲಿ ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಏನು ಹೇಳ್ತೀರಿ ಸರ್? ಈ ಸರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಕೃಷ್ಣಪ್ಪ ಅವರಿಗೆ ಹಾಗೂ ಪ್ರಿಯಕೃಷ್ಣ ಅವರಿಗೆ ಈ ಸರಿ ಸಚಿವ ಸ್ಥಾನ ನೀಡಲೇಬೇಕಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಸರ್? ಸಿದ್ದರಾಮಯ್ಯ ಸರ್ಕಾರ ಏನು ಇವಾಗ ಆವಾಗಲೇ 3 ವರ್ಷ ಆಗಿದೆ. ಇವಾಗ ನೆಕ್ಸ್ಟು DK ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಅಧಿಕಾರ. ಈ ಅಧಿಕಾರ ನಾಳೆ ಪದಗ್ರಹಣ ನಡೀತಾ ಇದೆ. ಪದಗ್ರಹಣ ನಡೆಯೋ ಸಂದರ್ಭದಲ್ಲಿ ನಾವು ಇವಾಗಲೇ 3 ವರ್ಷದಿಂದನೇ ಆಗಬೇಕಾಗಿದ್ದಂಥ ನಮ್ಮ ಸಚಿವರಾಗಬೇಕಾಗಿದ್ದ ನಮ್ಮ ಶಾಸಕರು ಈ ಸತಿ ಆದರೂ DK ಶಿವಕುಮಾರ್ ಅವ್ರ ಸಂಪುಟದಲ್ಲಿ ನಮ್ಮ ಶಾಸಕರು ಸಚಿವರಾಗಬೇಕು ಅಂತ ನಾವು ಬಂದು ದರ್ಗಾಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ ಏನಂತ ಹೇಳಿದ್ರೆ ಹಿಂದೂ ಮುಸಲ್ಮಾನ್ ಎಲ್ಲರೂ ಸೇರಿ ಅವರಿಗೆ ಪ್ರೀತಿ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಅವರು ನಮ್ಗೆ ಅದೇ ರೀತಿ ಪ್ರೀತಿ ತೋರಿಸಿದ್ದಾರೆ. ಎಲ್ಲೂ ಕೋಮು ಗಲಭೆಗಳಾಗದೆ ಅಂತ ನೋಡಿಕೊಂಡು ಒಂದು ಕ್ಷೇತ್ರದ ಜನರನ್ನ ಯಾಕೆ ನೋಡ್ಕೋಬೇಕು ಅಂತ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಅವ್ರಿಗೆ ಉನ್ನತವಾದ ಒಂದು ಸಚಿವ ಸ್ಥಾನ ಕೊಡಲಿ, ಅವರು ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಸೇವೆ ಮಾಡಲಿ. ಇನ್ನು ಅವರು ಮಗರಾದ ಪ್ರಿಯಕೃಷ್ಣರವ್ರಿಗೂ ಮುಂದಿನ ಒಂದು ಸತಿ ಅವಕಾಶ ಸಿಕ್ಕಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾವು ಇಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀವಿ ಸರ್. ಮುಖ್ಯವಾಗಿ ಅಪ್ಪ ಅವ್ರಿಗೆ ಇಲ್ಲ ಮಗವ್ರಿಗೆ ನೀವು ಸರ್ ದೊಡ್ಡವ್ರು ಮೊದಲಾಗಲಿ. ಯಾಕೆ ಅಂದರೆ ನಮ್ಮ ಪ್ರಿಯಕೃಷ್ಣ ಸಾಹೇಬ್ರು ಇದು ನೀವು ಮೀಡಿಯಾ ಮಿತ್ರರು ಹೋಗಿ ಕೇಳಿದಾಗ ಹೇಳಿದ್ದಾರೆ ಇದನ್ನು. ಫಸ್ಟು ನಾವು ಆಕಾಂಕ್ಷಿಗಳಲ್ಲ, ನಮ್ಮ ತಂದೆಯವರು ಇರ್ಬೋದು ಅಂತ. ಈ ಸತಿ ಅವ್ರಿಗೆ ಚಾನ್ಸ್ ಸಿಗಲಿ, ನೆಕ್ಸ್ಟ್ ಮುಂದಿನ ಸತಿ ಅವರು ಆಗ್ತಾರೆ, ನೆಕ್ಸ್ಟ್ ಉನ್ನತ ಸ್ಥಾನದಲ್ಲಿ ಅವರು ಬರ್ತಾರೆ ಅಂತ ಹೇಳಿ. ಕಳೆದ ಬಾರಿ ವಸತಿ ಸಚಿವರಾಗಿ ಹಲವಾರು ಕೆಲಸಗಳನ್ನ ಮಾಡಿ ಬಡವರ ಪರವಾಗಿ ನಿಂತವರು ಕೃಷ್ಣಪ್ಪನವರು. ಈ ಬಾರಿ ಯಾಕೆ ಸರ್ ಸಂಪುಟದಿಂದ ಕೈ ಬಿಟ್ಟಿದ್ರು? ಈಗ ಮಾತ್ರ ಸಂಪುಟದಿಂದ ಯಾಕೆ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ನಿಮಗೆ ಗೊತ್ತು ಏನಂದರೆ ಒಂದು ಸಂಪುಟದಲ್ಲಿ ಒಕ್ಕಲಿಗರು ಅಂತ ಹೇಳಿದ್ರೆ ಮಿನಿಮಮ್ ಜಾಸ್ತಿ ಇರೋದ್ರಿಂದ ಅವ್ರ ಕಡೆಯಿಂದ ಒಂದಿಷ್ಟು ಮಿನಿಸ್ಟರ್ಸ್ ಕೊಡಲೇಬೇಕು ಅಂತ ಇರುತ್ತೆ. ಲಿಂಗಾಯತರಿಗಾಗಿರಲಿ ಎಲ್ಲರಿಗೂ ಸಹ. ಆದರೂ ಇವಾಗ ಒಕ್ಕಲಿಗರ ಕೋಟದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಉತ್ತಮವಾದ ಕೆಲಸನ ಮಾಡಿದ್ದಾರೆ ಹೋದ ಸತಿ. ಅದು ಅದೇ ರೀತಿಯಲ್ಲಿ ಈ ಸತಿ 136 ಜನ ಶಾಸಕರು ಇರೋದ್ರಿಂದ ತೊಂದರೆ ಆಗಿರ್ಬೋದು ಕೊಡಲಿಕ್ಕೆ. ಆದರೂ ಈ ಸತಿ ಕೊಡಲಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಮುಂದೆ ನಮಗೆ ಏನಂದರೆ ನಾಳೆ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಅದಕ್ಕೋಸ್ಕರ ಕೊಡಲೇಬೇಕು ಅಂತ ಕೇಳ್ತೀವಿ. ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರಿಗೆ ಹಾಗೂ ಪ್ರಿಯಕೃಷ್ಣ ಇವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವು ಇವತ್ತು ಸಾದಿಕ್ ಶಾವಲಿ ದರ್ಗಾದಲ್ಲಿ ನಾವು ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀವಿ. ಮತ್ತೆ ಬೇರೆ ವಿಶೇಷವಾಗಿ ಯಾವ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ತೀವಿ ಸರ್. DCM ಕೊಡಬೇಕು. ಯಾಕಂದರೆ ನಮ್ಮ ಶಾಸಕರಾದ M. ಕೃಷ್ಣಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ದುಡ್ದವ್ರೆ. ಶಿಸ್ತಿನ ಸಿಪಾಯಿ ನಿಮಗೆಲ್ಲ ನೋಡಿದ್ದಾರೆ. ಅವ್ರು ಯಾವುದೂ ಬಡ ಅಲ್ಲ, ಯಾವ ನಾಯಕರಿಂದೂ ಸುತ್ತಾರಲ್ಲ. ಪಕ್ಷಕ್ಕೆ ಒಂದು
ಗೌರವ ಕೊಟ್ಟು ಬರೀ ಪಕ್ಷದ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ನಾವು ಕೇಳಕ್ಕೆ ಬಂದಿದ್ದೀವಿ. ಯಾಕಂದರೆ ಅವ್ರು ಯಾವತ್ತೂ ಲಾಬಿನೂ ಮಾಡಲ್ಲ, ನಮ್ಗೆ ಈ ಸ್ಥಾನ ಕೊಡಿ ಆ ಸ್ಥಾನ ಕೊಡಿ ಅಂತ. ಅವ್ರು ಲಾಸ್ಟ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು ನೋಡಿದ್ದೀರಾ, ಕೊನೆ ಕ್ಷಣದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು. ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡೋಷ್ಟು ಹೆಸರು ಮಾಡಿದ್ರು ಅವರು. ಬೆಂಗಳೂರು ನಗರದಲ್ಲಿ 20 ವರ್ಷದಿಂದ ಯಾರು ವಾಸ ಮಾಡ್ತಾವ್ರೆ ಅಂಥವ್ರಿಗೆಲ್ಲ 1 ಲಕ್ಷ ಮನೆ ಯೋಜನೆ ಒಂದು ತಂದಿರೋರು ನಾವು ನಮ್ಮ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು. ಸೊ ಅಂಥ ಒಳ್ಳೆ ಕೆಲಸ ಮಾಡಿರೋರಿಗೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡಬೇಕಂತ ನಾವೆಲ್ಲ ಕ್ಷೇತ್ರ ಜನ ಬಂದು ಇಲ್ಲಿ ದರ್ಗಾ ಮತ್ತು ನಿನ್ನೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಎಲ್ಲ ಸಮುದಾಯವನ್ನು ಗೌರವಿಸ್ತಾರೆ ಅವರು. ಸರ್ವಧರ್ಮ ಪ್ರೀತಿಸುವ ನಮ್ಮ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವರಿಗೆ ಸಚಿವ ಸ್ಥಾನಕ್ಕೆ ನೀಡಬೇಕಂತ ನಾವು ಇಲ್ಲಿ ದರ್ಗಾಲಿ ಪ್ರಾರ್ಥನೆ ಮಾಡ್ತೀವಿ. ಎನಿ ಟೈಮು ಸ್ಥಳೀಯರಿಗೆ ಸಿಗುವಂಥ ಶಾಸಕರಂದರೆ ಕೃಷ್ಣಪ್ಪನವರು, ಅವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಳ್ತೀವಿ ಇವತ್ತು ನಾವು ನಮ್ಮ ದರ್ಗಾ ರೋಷನ್ ಮಸೀದಿಯಲ್ಲಿ ಏನು ಇದು ದರ್ಗಾ ಐತೆ, ಈ ದರ್ಗಾದಲ್ಲಿ ಎಲ್ಲ ಕಮ್ಯುನಿಟಿಯವರು, ಇಲ್ಲಿ ನಾವು ಬರೀ ಮುಸ್ಲಿಮ್ಸ್ ಎಲ್ಲ ಹಿಂದೂ ಬ್ರದರ್ಸು, ಮುಸ್ಲಿಂ ಬ್ರದರ್ಸು ಮತ್ತು ನಮ್ಮ ಕ್ರಿಶ್ಚಿಯನ್ಸ್ ಬ್ರದರ್ಸು ಎಲ್ಲ ಸೇರ್ಕೊಂಡು ನಾವು ಇವತ್ತು ಈ ದರ್ಗಾ ಹತ್ರ ಬಂದು ಅವ್ರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀವಿ. ಏನಂದರೆ ನಮ್ಮ ಶಾಸಕರು ನೀವು ಹೇಳ್ದಂಗೆ 24/7 ಅಂಥ ಶಾಸಕರು ಸಿಗೋರು, ಅಂಥ ಶಾಸಕರು ಅಂದರೆ ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಮತ್ತು ನಮ್ಮ ಪ್ರಿಯಾಕೃಷ್ಣ ಅವರು ಯೂತ್ ಲೀಡ್ರು. ಅವರು ಏನಂದರೆ ಅವ್ರಿಗೂ ನಾವು ದೇವ್ರ ಹತ್ರ ಅವರು ಒಳ್ಳೆತನ ನಾವು ನೋಡ್ತೀವಂದರೆ ಅವ್ರಿಗೆ ಮಿನಿಸ್ಟ್ರಿ ಕೊಡ್ತೀನಂದ್ರೂ ಅವ್ರು ಏನು ಹೇಳ್ತಾರೆ, ನಮ್ಮ ಸೀನಿಯರು ನಮಗಿಂತ ದೊಡ್ಡವರು ಅವ್ರಿಗೆ ಅಂದರೆ ಅವ್ರ ಅಪ್ಪಾಜಿಗೆ ಕೊಡಬೇಕು ಅಂತ ಒಂದು ಎಲ್ಲರಿಗೆ ಮೀಡಿಯಲ್ಲಿ ಹೇಳಿದ್ರು. ಸೊ ನಾವು ಏನು ಮಾಡ್ತೀವಿ ಅಂದರೆ ಇವತ್ತು ಈ ಸ್ಪೆಷಲ್ ಪ್ರೇಯರ್ ಏನು ಮಾಡ್ತಾಯಿದ್ದೀವಿ, ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಅವರಿಗೆ ಶಾಸಕರಿಗೆ ಮಿನಿಸ್ಟ್ರಾಗಿ, ಮತ್ತು ಮಿನಿಸ್ಟರ್ ಅಂದ್ರೂ ಒಳ್ಳೆ ಮಿನಿಸ್ಟ್ರಿ. ಯಾಕಂದರೆ ಆಲ್ರೆಡಿ ಹಿ ಹ್ಯಾಸ್ ಪ್ರೂವ್ ದಟ್ ಹಿ ಇಸ್ ದ ಬೆಸ್ಟ್ ಮಿನಿಸ್ಟರ್. ಹೆಂಗಂದರೆ ಹೌಸಿಂಗ್ ಮಿನಿಸ್ಟ್ರಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಮ್ಮ ಅಕ್ಬರ್ ಹೇಳ್ದಂಗೆ ಇವಾಗ ಏನು ಹೇಳಿದ್ರು 1 ಲಕ್ಷ ಮನೆ ಏನವರು ಇದು ಮಾಡಿದ್ದಾರೆ, ಅದು ನಿಜವಾಗ್ಲೂ ಹೇಳ್ತೀನಿ, ನಾವು ಅಪ್ರಿಷಿಯೇಟ್ ಮಾಡಬೇಕು ಅವ್ರ ಕೆಲಸಕ್ಕೆ. ಸೊ ಇಂಥವ್ರಿಗೆ ನಾವು ಮಿನಿಸ್ಟ್ರಿ ಮಾಡಿದ್ರೆ ಖಂಡಿತ ನಮ್ಮ ಕರ್ನಾಟಕದಲ್ಲಿ ಚೇಂಜಸ್ ಬರುತ್ತೆ.